ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾರ್ವಿಸ್ ಕಿಚನ್. ಸೊ ಇವತ್ತು ಈ ವಿಡಿಯೋದಲ್ಲಿ ಸ್ವೀಟ್ ಕವಡೆ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ಸೊ ತುಂಬ ಒಳ್ಳೆಯ ರೆಸಿಪಿ ಹಾಗೂ ತುಂಬ ಹೆಲ್ದಿಯಾದ ರೆಸಿಪಿ ಇದು. ಸೊ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಕೇಳುವಾಗ ಈ ರೀತಿ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಸೊ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಸೊ ಪ್ರಾಸೆಸ್ ಕೂಡ ತುಂಬ ಸುಲಭವಾಗಿ ಮಾಡ್ಕೋಬಹುದು. ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ಮೊದಲಿಗೆ ಇಲ್ಲಿ ಮಿಕ್ಸಿಂಗ್ ಬೌಲ್ ತಗೊಂಡು 1-2 ಕಪ್ಪಷ್ಟು ಇಲ್ಲಿ ನಾನು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡ್ಕೋಬಹುದು. ಸೊ ಇದನ್ನು ಇವಾಗ ಸೈಡ್ಗೆ ಇಟ್ಕೊಂಡು ಒಂದು ಸಣ್ಣದಾದ ಜಾರ್ ತಗೊಂಡು ಇದರಲ್ಲಿ 1/4 ಕಪ್ಪಷ್ಟು ನಾನಿಲ್ಲಿ ಸೂಜಿ ರವೆನ ಆ್ಯಡ್ ಮಾಡ್ತಾ ಇದ್ದೀನಿ. 2 ಕಪ್ ಮೈದಾಗೆ 1/4 ಕಪ್ಪಷ್ಟು ಕರೆಕ್ಟಾಗಿ ಸರೋಗುತ್ತೆ. ಹಾಗೂ ಒಂದು 3 ಏಲಕ್ಕಿನ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಈ ರೀತಿ ಫೈನ್ ಪೌಡರಾಗಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ತೋರಿಸ್ತಾ ಇದ್ದಂಗೆ ಸ್ವಲ್ಪ ಗರಿ ಗರಿಯಾಗಿರುತ್ತೆ. ಸೊ ಇಲ್ಲಿ ಗ್ರೈಂಡ್ ಮಾಡಿಟ್ಟಿರುವ ಈ ಪೌಡರ್ನ ಇಲ್ಲಿ ಮೈದಾ ಹಿಟ್ಟಿನಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಅದರಲ್ಲಿ ಪಿಂಚಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಹಾಗೂ ಪಿಂಚಷ್ಟು ಇಲ್ಲಿ ಕುಕ್ಕಿಂಗ್ ಸೋಡಾ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಹಾಗೂ 3 ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕುಕ್ಕಿಂಗ್ ಸೋಡಾ ಅನ್ನೋದು ಒಂದು ಸ್ವಲ್ಪ ಮಟ್ಟಿಗೆ ಸಾಕಾಗುತ್ತೆ, ಒಂದು ಪಿಂಚಷ್ಟು ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಎಣ್ಣೆ ಅನ್ನೋದು ಹೀರ್ಕೊಳ್ಳುತ್ತೆ. ಸೊ ಈ ರೀತಿ ತುಪ್ಪವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ನಲ್ಲೇ ನೀರನ್ನು ಆ್ಯಡ್ ಮಾಡಿದೆ, ತುಪ್ಪದಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದಂಗೆ ನಿಮ್ಗೆ ಏನಾದರೂ ತುಪ್ಪ ಮತ್ತು ಇನ್ನೂ ಸಾಕಾಗಿಲ್ಲ ಅಂದರೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಕೈಯಲ್ಲಿ ಈ ರೀತಿ ಇಟ್ಕೊಂಡ್ರೆ ಗಟ್ಟಿಯಾಗಿ ಈ ರೀತಿ ಮುದ್ದೆ ಥರ ಬರಬೇಕು. ಸೊ ಆವಾಗ ನಿಮಗೆ ಕರೆಕ್ಟಾಗಿದೆ ಅಂತ ಅರ್ಥ ತುಪ್ಪ ಅನ್ನೋದು, ಇಲ್ಲಾಂದರೆ ಮತ್ತೆ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ. ಸೊ ನೀವು ಚಪಾತಿ ಹಿಟ್ಟು ಯಾವ ರೀತಿ ಮಿಕ್ಸ್ ಮಾಡ್ತೀರೋ ಅದೇ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ತುಂಬ ಗಟ್ಟಿಯಾಗಿರಬಾರ್ದು ಹಾಗೂ ತುಂಬ ಮೆದುವಾಗಿ ಕೂಡ ಇರಬಾರ್ದು. ಸೊ ನಿಮಗೆ ಕವಡೆ ಅನ್ನೋದು ತುಂಬ ಗಟ್ಟಿಯಾಗಿ ಬಂದ್ಬಿಡುತ್ತೆ. ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದಂಗೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು. ಇಲ್ಲಿ ನೋಡಿ ಹಿಟ್ಟು ಅನ್ನೋದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸೊ ಇಲ್ಲಿ ನೀವು ಹಿಟ್ಟು ಅನ್ನೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಸೊ ಕವಡೆ ಟೇಸ್ಟ್ ಅನ್ನೋದು ಕೂಡ ಅಷ್ಟು ರುಚಿಯಾಗಿ ಬರುತ್ತೆ. ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಮುಚ್ಚಳ ಇಟ್ಟು ಒಂದು 15-20 ಮಿನಿಟ್ಸ್ವರೆಗೂ ನಾವು ಇದನ್ನು ಬಿಡಬೇಕಾಗುತ್ತೆ. ಸೊ ಈಗ ನೋಡೋಣ ಬನ್ನಿ 15 ಮಿನಿಟ್ಸ್ ಆದ ನಂತರ. ಸೊ ಆಲ್ರೆಡಿ ನಾವಿಲ್ಲಿ ರವೆ ಆ್ಯಡ್ ಮಾಡಿರೋದ್ರಿಂದ ಅದರಲ್ಲಿರೋ ನೀರಿನ ಅಂಶನೆಲ್ಲ ಹೀರ್ಕೊಂಡು ಈ ರೀತಿ ಮೃದುವಾಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದು ಒಂದು ಚಿಕ್ಕ ಚಿಕ್ಕ ಬಾಲ್ಸ್ ಥರ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದಂಗೆ ಸೊ ಈ ರೀತಿ ಬಾಲ್ಸ್ ಅನ್ನೋದು ಸಣ್ಣದಾಗಿ ಮಾಡ್ಕೋಬೇಕಾಗುತ್ತೆ, ತುಂಬ ದೊಡ್ಡದಾಗಿ ಮಾಡೋಕ್ಕೆ ಹೋಗಬೇಡಿ. ಸೊ ಕವಡೆ ಅನ್ನೋದು ತುಂಬ ದಪ್ಪದಾಗಿ ಬಂದ್ಬಿಡುತ್ತೆ. ಸೊ ಕ್ರಿಸ್ಪಿನೆಸ್ ಅಷ್ಟೊಂದು ಬರೋದಿಲ್ಲ. ಸೊ ಈ ರೀತಿ ನಾನು ತೋರಿಸ್ತಾ ಇದ್ದಂಗೆ ಸಣ್ಣದಾಗಿ ಮಾಡಿ ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ ಹಿಟ್ಟನ್ನೆಲ್ಲ. ಈಗ ನೆಕ್ಸ್ಟ್ ಪ್ರಾಸೆಸ್ ಯಾವ ರೀತಿ ಅಂತ ನೋಡೋಣ. ಸೊ ನಿಮಗೆ ಮನೆಯಲ್ಲಿ ಅವೈಲೇಬಲ್ ಇರುತ್ತೆ ಒಂದು ಜಾಲಿ ಈ ರೀತಿ. ಸೊ ಇದನ್ನು ತಗೊಂಡು ಒಂದೊಂದನ್ನೇ ಬಾಲ್ಸ್ನ ತಗೊಂಡು ನಾನು ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ನೀಟಾಗಿ ಒಂದು ಬೆರಳಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಕವಡೆ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಶೇಪ್ ಅನ್ನೋದು. ಸೊ ಇನ್ನೊಂದು 2 ಮಾಡಿ ತೋರಿಸ್ತೀನಿ ನೋಡಿ ಇದೇ ವಿಡಿಯೋದಲ್ಲಿ. ಸೊ ಇಲ್ಲಿ ನೋಡಿ ಈ ರೀತಿ ಒಂದು ಬಾಲ್ ತಗೊಂಡು ನೀಟಾಗಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ ಈ ರೀತಿ ನೋಡಿ. ಸೊ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸೊ ಅದೇ ರೀತಿ ಎಲ್ಲ ಬಾಲ್ಸ್ನ ಕೂಡ ಈ ರೀತಿ ಕವಡೆಯಾಗಿ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ನೋಡಿ ಎಲ್ಲ ಒಂದೇ ಥರ ಶೇಪ್ ಇದೆ. ಸೊ ಈಗ ನೆಕ್ಸ್ಟ್ ಪ್ರಾಸೆಸ್ ನೋಡೋಣ. ಸೊ ಇದನ್ನು ಡೀಪ್ ಫ್ರೈ ಮಾಡೋದಕ್ಕೆ ಒಂದು ಕಡಾಯಿ ತಗೊಂಡು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಬೇಕಾಗುತ್ತೆ. ಇಲ್ಲಿ ಎಣ್ಣೆ ತುಂಬ ಕಾಯ್ದ ನಂತರ ಇಲ್ಲಿ ಒಂದೊಂದನ್ನೇ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆ್ಯಡ್ ಮಾಡಿದ ನಂತರ ನೀವು ಒಂದು 2-3 ನಿಮಿಷ ಹಾಕಿ ಫ್ರೈ ಆಗೋಕ್ಕೆ ಬಿಡಬೇಕಾಗುತ್ತೆ. ನೀವು ಇಮ್ಮಿಡಿಯೇಟಾಗಿ ಟರ್ನ್ ಮಾಡೋಕ್ಕೆ ಹೋಗಬೇಡಿ, ಒಂದಕ್ಕೊಂದು ಮೆತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇಲ್ಲಿ. ಸೊ ಫ್ಲೇಮ್ ಅನ್ನೋದು ಮೀಡಿಯಮ್ನಲ್ಲಿಟ್ಟು ನೀಟಾಗಿ ಈ ರೀತಿ 2 ಕಡೆನೂ ತಿರುಗಿಸ್ತಾ ಬರಬೇಕು. ಸೊ ಫ್ಲೇಮ್ ಅನ್ನೋದು ಕಂಪ್ಲೀಟಾಗಿ ಲೋ ಟು ಮೀಡಿಯಮ್ ಇಡಬೇಕಾಗುತ್ತೆ. ತುಂಬ ಹೈ ಫ್ಲೇಮ್ ಇಟ್ಟರೆ ನಿಮಗೆ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗೂ ಒಳಗಡೆ ಬೇಯೋದಿಲ್ಲ. ಸೊ ಈ ರೀತಿ ಸ್ಪೂನಲ್ಲಿ ನಾವು 2 ಕಡೆನೂ ತಿರುಗಿಸ್ತಾ ಬಂದರೆ ನಿಮಗೆ ಕಂಪ್ಲೀಟಾಗಿ ಎಲ್ಲ ಕಡೆನೂ ಈ ರೀತಿ ಗೋಲ್ಡನ್ ಕಲರಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಕಲರ್ ಅನ್ನೋದು ಈ ರೀತಿ ಬರಬೇಕು, ಆವಾಗ ನಿಮಗೆ ತಿನ್ನೋವಾಗ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ಸೊ ಇದು ಈಗ ಕಂಪ್ಲೀಟ್ ಆಗಿದೆ. ಸೊ ಈ ರೆಡಿಯಾಗಿರುವ ಈ ಕವಡೆಯನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಈ ಕವಡೆ ರೆಸಿಪಿ ಅನ್ನೋದು ಮನೆಯಲ್ಲಿರುವ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಸಿಂಪಲಾಗಿ ಮಾಡ್ಕೋಬಹುದು. ಸೊ ಮಕ್ಕಳಿಗೆ ಹೊರಗಡೆ ಸ್ನ್ಯಾಕ್ಸ್ಗಿಂತ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೂ ತುಂಬ ಹೆಲ್ದಿಯಾಗಿರುತ್ತೆ. ಸೊ ಅಷ್ಟೇ ರುಚಿಯಾಗಿರುತ್ತೆ ಕೂಡ ಇದು. ಸೊ ಈಗ ಮಿಕ್ಕಿರುವ ಎಲ್ಲ ಕವಡೆ ಪೀಸಸ್ನ ಕೂಡ ನಾನು ಎಣ್ಣೆಯಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ.
ಫ್ಲೇಮ್ನ ಲೋ ಟು ಮೀಡಿಯಮ್ನಲ್ಲಿಟ್ಟು ಅದೇ ರೀತಿ ನಾವು ಫ್ರೈ ಮಾಡ್ತಾ ಬರಬೇಕು. ಇಲ್ಲಿ ನೋಡಿ ಕವಡೆ ಅನ್ನೋದು ಕಂಪ್ಲೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಈ ರೀತಿ ಫ್ರೈ ಮಾಡ್ತಾ ಬರಬೇಕು. ಸೊ ಇದು ಇವಾಗ ಕಂಪ್ಲೀಟ್ ಆಗಿದೆ. ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ತಾ ಇದ್ದಂಗಿದ್ರೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಸೊ ಇಷ್ಟು ಮಟ್ಟಿಗೆ ಫ್ರೈ ಮಾಡಿಕೊಂಡ್ರೆ ಸರೋಗುತ್ತೆ. ಸೊ ಈಗ ನೆಕ್ಸ್ಟ್ ಪ್ರೋಸೆಸ್ ಯಾವ ರೀತಿ ಅಂತ ನೋಡೋಣ. ಇದಕ್ಕೊಂದು ಪಾತ್ರೆ ತಗೊಂಡು ಇಲ್ಲಿ ನಾನು 1 ಕಪ್ಪಷ್ಟು ನಾನಿಲ್ಲಿ ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ 2 ಕಪ್ ಮೈದಾಗೆ 1 ಕಪ್ಪಷ್ಟು ಬೆಲ್ಲ ಕರೆಕ್ಟಾಗಿ ಸರೋಗುತ್ತೆ. ಸೊ ಇದರಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀರನ್ನು ಹೆಚ್ಚಾಗಿ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದನ್ನು ಬೆಲ್ಲ ಕರಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಫ್ಲೇಮ್ ಅನ್ನೋದು ಲೋ ಟು ಮೀಡಿಯಮ್ ಇಟ್ಕೊಳ್ಳಿ. ನಿಮಗಿನ್ನೂ ಸ್ವೀಟ್ ಕಡಿಮೆ ಬೇಕಾಗಿದ್ದರೆ ಸೊ ಬೆಲ್ಲ ಅನ್ನೋದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಸರೋಗುತ್ತೆ. ಸೊ ಈಗ ಅದರಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕೂಡ ಆ್ಯಡ್ ಮಾಡಿ ಸೊ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು ಕೈ ಬಿಡದೆ. ಸೊ ಇದು ಪಾಕ ಬರೋವರೆಗೂ ನಾವು ಕುಕ್ ಮಾಡಬಾರ್ದು. ಈ ರೀತಿ ಬೆಲ್ಲ ಕಂಪ್ಲೀಟಾಗಿ ಕರಗಿದ್ರೆ ಕರೆಕ್ಟಾಗಿ ಸರೋಗುತ್ತೆ. ಇಲ್ಲಿ ನೋಡಿ ಬೆಲ್ಲದ ಸಿರಪ್ ಅನ್ನೋದು ಕರೆಕ್ಟಾಗಿ ರೆಡಿಯಾಗಿದೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಆಲ್ರೆಡಿ ನಾವು ಫ್ರೈ ಮಾಡಿಟ್ಟಿರೋಂತಹ ಕವಡೆ ಅನ್ನೋದು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ. ಸೊ ಇಮ್ಮಿಡಿಯೇಟಾಗಿ ಆ್ಯಡ್ ಮಾಡಿದ ತಕ್ಷಣ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು, ಇಲ್ಲಾಂದರೆ ಬೆಲ್ಲ ಅನ್ನೋದು ಗಟ್ಟಿಯಾಗುತ್ತೆ. ಸೊ ಕವಡೆಗೆಲ್ಲ ಬೆಲ್ಲದ ಪಾಕ ಕರೆಕ್ಟಾಗಿ ಹಿಡಿದಾಗೆ ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ. ಸೊ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಇಮ್ಮಿಡಿಯೇಟಾಗಿ ನಾವು ಒಂದೊಂದು ಕವಡೆಯನ್ನು ನಾವು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಒಂದು ಪ್ಲೇಟಿಗೆ. ಇಲ್ಲಾಂದರೆ ನಿಮಗೆ ಒಂದಕ್ಕೊಂದು ಮೆತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದಂಗೆ ಎಲ್ಲ ಕವಡೆಯನ್ನು ನಾವು ಇದೇ ರೀತಿ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಆವಾಗ ನಿಮಗೆ ಬಿಡಿಬಿಡಿಯಾಗಿ ಚೆನ್ನಾಗಿ ಬರುತ್ತೆ ಇಲ್ಲಿ. ಸೊ ಅಷ್ಟೇ ಫ್ರೆಂಡ್ಸ್, ಎಷ್ಟು ಸುಲಭವಾಗಿದೆ ಅಲ್ವಾ ಸ್ವೀಟ್ ಕವಡೆ ರೆಸಿಪಿ ಅನ್ನೋದು. ಸೊ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಐ ಹೋಪ್ ಈ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ದಂಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ತಪ್ಪದೇ ಕ್ಲಿಕ್ ಮಾಡಿ. ಸೊ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ತಪ್ಪದೇ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.